ಭಾರತದ ವಿರುದ್ಧ ನಿತ್ಯವೂ ಕೂಡ ವಿಷಕಾರ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಕ್ಕೆ ಈಗ ಹೊನ್ನಾವರದ ರೈತರು ಕೂಡ ಮುಂದಾಗ್ತಾ ಇದ್ದಾರೆ. ಹೆಂಗೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಹೊನ್ನಾವರ ರೈತರಿಂದ ಪಾಕಿಸ್ತಾನಕ್ಕೆ ವೀಳ್ಯದೆಲೆ ನಿರ್ಬಂಧ. ಕಳ್ಳ ಮಾರ್ಗದಲ್ಲಿ ರಫ್ತು ಮಾಡುತ್ತಿದ್ದ ವರ್ತಕರಿಗೂ ಬಿಸಿ. ಲಕ್ಷಾಂತರ ನಷ್ಟವಾದರೂ ಸಹಿಸಿಕೊಳ್ಳಲು ರೈತರ ನಿರ್ಧಾರ. ಭಾರತದ ಜೊತೆಗಿನ ಪಾಕಿಸ್ತಾನದ ವಾಣಿಜ್ಯ ವ್ಯವಹಾರ ಬಂದ್ ಆಗಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಶರಾವತಿ ನದಿ ಪಾತ್ರ ಭಾಗದ ರೈತರಿಂದ ವೀಳ್ಯದೆಲೆಯನ್ನು ದೆಹಲಿ ವರ್ತಕರು ಖರೀದಿಸಿ ಪಾಕಿಸ್ತಾನಕ್ಕೆ ರಫ್ತು ಮಾಡುತ್ತಿದ್ದರು. ರೈತರು ರೊಚ್ಚಿಗೆದ್ದಿದ್ದಾರೆ. ನಮಗೆ ನಷ್ಟ ಆದ್ರೂ ಪರವಾಗಿಲ್ಲ, ನಾವು ಪಾಕಿಸ್ತಾನಕ್ಕೆ ವೀಳ್ಯದೆಲೆ ಕಳುಹಿಸುವುದನ್ನೇ ನಿರ್ಬಂಧ ಮಾಡ್ತೇವೆ ಅಂತಿದ್ದಾರೆ. ಹೊನ್ನಾವರದ ಶರಾವತಿ ನದಿ ತೀರ ಭಾಗದಲ್ಲಿ ಬೆಳೆಯುವ ವೀಳ್ಯದೆಲೆ ದೇಶ ವಿದೇಶದಲ್ಲೂ ಹೆಸರು ಗಳಿಸಿದೆ. ರಾಣಿ ವೀಳ್ಯದೆಲೆ ಎಂದೇ ಪ್ರಸಿದ್ಧಿ ಪಡೆದಿರುವ ಇಲ್ಲಿನ ವೀಳ್ಯದೆಲೆ ಹೆಚ್ಚು ಬಾಳಿಕೆ, ವಿಶೇಷ ಖಾರ ಮತ್ತು ಸ್ವಾದವನ್ನ ಹೊಂದಿದೆ. ಈ ವೀಳ್ಯದೆಲೆಗೆ ಪಾಕಿಸ್ತಾನವೇ ದೊಡ್ಡ ಮಾರುಕಟ್ಟೆಯಾಗಿದೆ. ಮೊದಲು ಮುಂಬೈ ಮೂಲಕ ಪಾಕಿಸ್ತಾನಕ್ಕೆ ಈ ವೀಳ್ಯದೆಲೆ ರಫ್ತಾಗುತ್ತಿತ್ತು. ನಂತರ ದೆಹಲಿ ಮಾರುಕಟ್ಟೆ ಮೂಲಕ ಪಾಕಿಸ್ತಾನಕ್ಕೆ ರಫ್ತಾಗ್ತಾ ಇತ್ತು. ಐತಿಹಾಸಿಕ ರಫ್ತು ವಹಿವಾಟು ಹೊಂದಿದ್ದ ಈ ವೀಳ್ಯದೆಲೆ ಪಾಕಿಸ್ತಾನಿಯರ ಅಚ್ಚುಮೆಚ್ಚು ಕೂಡ ಆಗಿತ್ತು. ಪ್ರತಿ ಎಕರೆಗೆ 3 ಲಕ್ಷ ಲಾಭವನ್ನ ಇಲ್ಲಿನ ರೈತರು ಗಳಿಸುತ್ತಿದ್ದರು. ಇದೀಗ ರೈತರ ಈ ನಿರ್ಧಾರದಿಂದ ಒಂದು ಎಲೆ 3 ರೂಪಾಯಿಯಿಂದ 30 ಪೈಸೆಗೆ ಇಳಿಮುಖವಾಗಿದೆ. ಇದು ಹೊನ್ನಾವರದ ವೀಳ್ಯದ ಎಲೆ. ಇದಕ್ಕೆ ಹೊಸ ಕುಳಿ ಎಲೆ ಅಂತ ಫೇಮಸ್ ಇದೆ. ಇದು ಈ ಪಹಲ್ಗಾಂವ್ ದಾಳಿ ಆದ ನಂತರ ನಾವು ಇದನ್ನು ಹೊರಗಡೆ ಪಾಕಿಸ್ತಾನಕ್ಕೆ ಕೊಡುವುದನ್ನು, ಡೆಲ್ಲಿಗೆ ಕೊಡುವುದನ್ನು ನಿಲ್ಲಿಸಿದ್ದೀವಿ. ನಮಗೆ ಅದು ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ. ಆದ್ದರಿಂದ ನಮಗೆ ನಷ್ಟ ಆದರೂ ಪರವಾಗಿಲ್ಲ. ನಾವು ನಮ್ಮ ಅಲ್ಲಿಯ ವೀಳ್ಯದೆಲೆಯನ್ನು ಪಾಕಿಸ್ತಾನಕ್ಕೆ ಹೋಗುವಂಥದ್ದಕ್ಕೆ ನಾವು ಕೊಡ್ತಾ ಇಲ್ಲ. ಭಾರತದೊಟ್ಟಿಗೆ ಪಾಕಿಸ್ತಾನದ ಒಪ್ಪಂದ ಆದ್ರೂ ನಾವು ಅವ್ರಿಗೆ ಕೊಡೋದಿಲ್ಲ. ನಾವು ಅವರಿಗೆ ಎಲೆ ಕೊಡೋದು, ಅವರು ನಮಗೆ ಬಾಂಬ್ ಕೊಡೋ ಆ ಸನ್ನಿವೇಶ ಇರೋದರಿಂದ ನಮಗೆ ಯಾವುದೇ ಕಾರಣಕ್ಕೂ ಅವರೊಟ್ಟಿಗೆ ವ್ಯವಹಾರ ನಮಗೆ ಇಷ್ಟ ಇಲ್ಲ. ನಾವು ಅಡಿಕೆ ಬೆಳೆಗಾರರ ಸಂಘಟನೆ ವೀಳ್ಯದೆಲೆಯನ್ನು ಭಾಳ ಬೆಳಿತೀವಿ. ಬೆಳೆದು ಇಲ್ಲಿಂದ ಪಾಕಿಸ್ತಾನದವರೆಗೂ ವೀಳ್ಯದೆಲೆಯನ್ನು ಕಳಿಸ್ತಾ ಇದ್ದೀವಿ. ಈ ಪಹಲ್ಗಾಂವ್ ದಾಳಿ ನಂತರ ನಾವೆಲ್ಲ ಒಂದು ನಿರ್ಧಾರಕ್ಕೆ ಬಂದು ಪಾಕಿಸ್ತಾನಕ್ಕೆ ಎಲೆಯನ್ನು ಕಳಿಸಬಾರ್ದಂತ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ನಮ್ಮ ಕೈಲಾದ ದೇಶ ಸೇವೆಯನ್ನು ಮಾಡಲಿಕ್ಕಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ. ಸದ್ಯ ಕೋಲ್ಕತ್ತಾ, ಉತ್ತರ ಪ್ರದೇಶಕ್ಕೆ ಮಾತ್ರ ಈ ಎಲೆ ಸೀಮಿತವಾಗಿದೆ. ಹೀಗಿದ್ದರೂ ಹೊನ್ನಾವರದ ರೈತರು ಮಾತ್ರ ನಮಗೆ ನಷ್ಟವಾದರೂ ತೊಂದರೆ ಇಲ್ಲ, ಲಾಭಕ್ಕೋಸ್ಕರ ವೀಳ್ಯದೆಲೆ ಕೊಟ್ಟು ಬಾಂಬ್ ಹಾಕಿಸಿಕೊಳ್ಳುವುದಿಲ್ಲ ಎಂಬ ನಿರ್ಧಾರಕ್ಕೆ ಬಂದಿದ್ದು ಪಾಕಿಸ್ತಾನಕ್ಕೆ ರಫ್ತು ಮಾಡುವ ದಲ್ಲಾಳಿಗಳಿಗೆ ಶಾಶ್ವತ ನಿರ್ಬಂಧ ಹೇರಿದ್ದಾರೆ. ಒಟ್ಟಿನಲ್ಲಿ ನಮ್ಮಿಂದ ಲಾಭ ಪಡೆದು ನಮ್ಮ ಮೇಲೆಯೇ ಶೆಲ್ ದಾಳಿ ಮಾಡುವ ಪಾಪಿ ಪಾಕಿಸ್ತಾನಕ್ಕೆ ಯೋಧರ ಜೊತೆ ರೈತರು ತಕ್ಕ ಉತ್ತರ ನೀಡುತ್ತಿದ್ದಾರೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.